सेंट पॉल मेथोडिस्ट चर्च सेंट्रल असेंबली मंगलपेट बीदर के नए जिला ओवरसियर रेवरेंट घन डिसूजा थॉमस के नेतृत्व में बीदर जिले के सभी पादरियों की एक बैठक आयोजित की गई, जिसमें उनकी शिकायतों पर चर्चा की गई और नए जिला ओवरसियर का स्वागत किया गया। मिशनरियों ने शिक्षा और स्वास्थ्य सेवाओं के क्षेत्र में जिले में अपना योगदान दिया है। बीदर जिले में मिशन अस्पताल और मिशनरी स्कूल कॉलेज का अपना योगदान है, लेकिन आज वे इच्छा शक्ति की कमी के कारण बाधित हैं। बैठक में उन्होंने मिशनरी संस्थानों जैसे अस्पतालों और स्कूलों के विकास की प्रगति के बारे में सभी परिशीलनों की सलाह और राय लेने के बाद सभी के सहयोग से मिशनरी संस्थानों जैसे मिशन अस्पताल और स्कूलों के विकास पर चर्चा की। इस अवसर पर विल्सन गार्डन चर्च बेंगलुरु के वरिष्ठ पादरी रेवरेंट मनु शांता, DS अम्मान की अनीता डिसूजा थॉमस, BRC कैबिनेट सदस्य जेम्स तारे, RAB सदस्य जोसेफ भालकी, जनरल कॉन्फ्रेंस सदस्य राजू वडगांव, चर्च के कोषाध्यक्ष जयप्रकाश सैमुअल, ईसाई नेता अनिल निडोदा, जिला पादरी और स्कूल कॉलेज के कर्मचारी उपस्थित थे। KP न्यूज़ के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक कीजिए, शेयर और सब्सक्राइब कीजिए। ನೀವ್ಯಾರು ಇನ್ನೊಂದು ಉದ್ಯೋಗಸ್ಥರಲ್ಲ, ತಾವು ಯೇಸು ಕ್ರಿಸ್ತನ ಮುಖಾಂತರ ಸಮಾಜದಲ್ಲಿ ದೈವ ಸಂದೇಶ ತರ್ತಕ್ಕಂಥವ್ರು, ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥವ್ರು, ಸಮಾಜದ ಯುವಕರನ್ನು ಸರಿದಾರಿ ತರ್ತಕ್ಕಂಥ ಭಾಳ ದೊಡ್ಡ ಜವಾಬ್ದಾರಿ ಇದೆ ತಮ್ಮೆಲ್ಲ. ಸೇವಕರು, ದೈವ ಸೇವಕರು, ನಿಮ್ಮಲ್ಲಿ ನಿಜವಾಗಿ ಕಳಕಳಿನಿಂದ ಕೇಳ್ತೀನಿ, ಹಿಂದೆ ಏನಾಗಿದೆ ನಮ್ಗೆ ಅದ್ರ ಬಗ್ಗೆ ಚರ್ಚೆ. ಇವತ್ತಿನ ಈ ಸಮಯದಲ್ಲಿ ನಾ ಮೀಡಿಯಾದ ಮೂಲಕ ಒಂದು ವಿಶೇಷವಾದಂಥ ಒಂದು ವಿಷಯ ತಿಳಿಸಲು ನಾನು ಬಯಸ್ತೇನೆ. ನಮ್ಮ ಇವತ್ತಿನ ದಿವಸ ಹೊಸದಾಗಿ ನೇಮಕಗೊಂಡಂಥ ಜಿಲ್ಲಾ ಮೇಲ್ವಿಚಾರಕರಾಗಿರುವಂಥ ನಾನು ಘನ ಡಿಸೋಸ್ ಥಾಮಸ್ ಎಂಬ ನಾನು ನಿನ್ನೆನ ದಿವಸ ನಮ್ಮ ಸಭಾಪಾಲಕರಿಗೆ ಇವತ್ತಿನ ದಿನ ಮೀಟಿಂಗ್ ಮಾಡ್ತೀನಿ ಎಂಬುದಾಗಿ ಅವರಿಗೆ ನಾನು ವಿಷಯ ತಿಳಿಸಿದಾಗ ಬಹಳ ಸಂತೋಷದಿಂದ ಅವರು ನಮ್ಮನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ. ಇವತ್ತು ಏನಿಲ್ಲ, ವೆಲ್ಕಮಿಂಗ್ ಟು ದ ನ್ಯೂ DS. ನಮ್ಮ ಜಿಲ್ಲೆಗೆ ಹೊಸದಾಗಿ ಜಿಲ್ಲಾ ಮೇಲ್ವಿಚಾರಕರು ಬಂದಿದ್ದಾರೆ. ಅದರ ನಿಮಿತ್ತವಾಗಿ ನಮ್ಮ ಹೊಸ ಜಿಲ್ಲಾ ಮೇಲ್ವಿಚಾರಕರಿಗೆ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಸಭಾಪಾಲಕರು ಬಹಳ ಖುಷಿಯಿಂದ, ಬಹಳ ಸಂತೋಷವಾಗಿ ನನ್ನನ್ನು, ನನ್ನ ಕುಟುಂಬವನ್ನು ಅವರು ಬರಮಕರಾಗಿರ್ತಕ್ಕಂಥ ಡಿಸೋಸ್ ಥಾಮಸ್ ಅಯ್ಯನವರು ಮತ್ತು ಅಮ್ಮನವರು ನೂತನವಾಗಿ ನಮ್ಮ ಜಿಲ್ಲೆಗೆ ಜಿಲ್ಲಾ ಮೇಲ್ವಿಚಾರಕರಾಗಿ ಬಂದಿರತಕ್ಕಂಥ ವಿಷಯವನ್ನು ತಿಳಿದುಕೊಂಡು ನಮ್ಮೆಲ್ಲರಿಗೂ ಹರ್ಷ ಉಲ್ಲಾಸ ಇಡೀ ಬೀದರ್ ಜಿಲ್ಲೆಗೆ. ಯಾಕೆಂದರೆ ಅಯ್ಯನವರು ಬಾಲ್ಯದಿಂದಲೇ ಇಲ್ಲೇ ಉಳಿದುಕೊಂಡು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ನಮ್ಮ ಸಂಸ್ಥೆಗಳ ಮೇಲೆ ಸಭಾಪಾಲಕರುಗಳು ಅನೇಕರು ಅವರಿಗೆ ಗೆಳೆಯರಾಗಿದ್ದಾರೆ, ಕ್ಲಾಸ್ಮೇಟ್ಸ್ ಆಗಿದ್ದಾರೆ. ಹೀಗಾಗಿ ಈ ಒಂದು ನಮ್ಮ ಜಿಲ್ಲೆ ಇನ್ನೂ ಅಭಿವೃದ್ಧಿ ಕಡೆಗೆ ಸಾಗಲಿಕ್ಕೆ ಅವರು ಸತತ ಪ್ರಯತ್ನ